ನಮಸ್ತೆ ಎಲ್ರಿಗೂ, ನಾನು ಹಂಸ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಕ್ ಪ್ಲಾಂಟ್ ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಒಂದು ಪುಟ್ಟ ಮಾಹಿತಿ ಕೊಡ್ತಾ ಇದ್ದೇನೆ. ಸ್ನೇಕ್ ಪ್ಲಾಂಟ್ ಮನೆಯಲ್ಲಿ ಬೆಳೆಸುವಂತಹ ಲಕ್ಕಿ ಪ್ಲಾಂಟ್ ಅಂತ ಕೂಡ ಇದನ್ನು ಹೇಳ್ಬೋದು. ವಾಸ್ತು ಗಿಡ ಕೂಡ ಹೌದು. ಇದು ಅತಿ ಕೇರ್ ಮಾಡಬೇಕಾಗಿಲ್ಲ. ಕೇವಲ ಬರೀ ಒಂದು ಮಣ್ಣು ಹಾಕಿ ಒಂದು ಪಾಟಲ್ಲಿಟ್ರೂ ಬೆಳ್ಕೊಳ್ಳುತ್ತೆ, ನೆರಳಲ್ಲಿಟ್ಟರೂ ಬೆಳೆಯುತ್ತೆ, ಬಿಸಿಲಲ್ಲಿಟ್ಟರೂ ಬೆಳೆಯುತ್ತೆ, ಮನೆ ಒಳಗಿಟ್ಟರೂ ಬೆಳೆಯುತ್ತೆ, ಹೊರಗಡೆ ಇಟ್ಟರೂ ಬೆಳೆಯುತ್ತೆ. ಇದು ಹೂವು ಕೂಡ ಬಿಡುತ್ತೆ. ಹೂವು ಇದು ಹಗಲೆಲ್ಲ ಬಿಡಲ್ಲ. ಈ ಗಿಡ ಪ್ಲ್ಯಾಂಟೇಷನ್ ಮಾಡಿ 1.5 ವರ್ಷ ಆದರೂ ಬೇಕು ಇದು ಒಂದು ಟೈಮ್ ಹೂವು ಬಿಡೋದಕ್ಕೆ. ತುಂಬ ಲೇಟಾಗಿ ಹೂವು ಬಿಡುತ್ತೆ. ಈ ಗಿಡ ಮನೆಯಲ್ಲಿದ್ದರೆ ಗಾಳಿ ಶುದ್ಧೀಕರಿಸುತ್ತೆ, ನೆಗೆಟಿವಿಟಿ ಹೀರ್ಕೊಳ್ಳುತ್ತೆ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಆರೋಗ್ಯ ಸಂಪತ್ತು ಸೃಷ್ಟಿ ಮಾಡುವಂತಹ ಗಿಡಗಳಲ್ಲಿ ಸ್ನೇಕ್ ಪ್ಲಾಂಟ್ ಕೂಡ ಒಂದು. ಇದನ್ನೇನು ಅತೀ ಕೇರ್ ಮಾಡಬೇಕಾಗಿಲ್ಲ. ಒಂದು ವಾರದಲ್ಲಿ 2 ಸಲ ಸ್ವಲ್ಪ ನೀರು ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಗಿಡ ಇದು. ಇದು ನೋಡಿ, ಇದು 3 ಥರ ಬರುತ್ತೆ. ಇದು ಹಾವಿನ ಥರನೇ ಇರುತ್ತೆ ನೋಡೋದಕ್ಕೆ. ನಾನು ಫಸ್ಟು ಒಂದು ಯೆಲ್ಲೋ ಕಲರ್ದೊಂದು ಇಟ್ಕೊಂಡಿದ್ದೆ. ಒಂದು ಗ್ರೀನ್ ಕಲರ್ದೊಂದು ಹಾಕೋಬೇಕು ಅಂತ ಆಸೆ ಇತ್ತು. ಒಂದು 2 ತಿಂಗಳಾಯಿತು ಇದು ತೊಗೊಂಡು ಬಂದು. ನನಗೆ ರೀಪಾಟಿಂಗ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಇದು ಪಾಟ್ ಹೀಗೇ ಬಂದಿತ್ತು ನನಗೆ, ಪಾಟ್ ಸಮೇತ. ಇದು ಮಣ್ಣೆಲ್ಲ ಕೆಳಗಡೆ ನೀರು ಹೊರಟೋಗುತ್ತಲ್ಲ, ಆ ಹೋಲ್ಸಲ್ಲೆಲ್ಲ ಮಣ್ಣೆಲ್ಲ ಹೊರಟೋಗಿ ಈ ಗಿಡ ಎಲ್ಲ ಈ ಥರ ಉಲ್ಡಾಡೋ ಥರ ಆಗಿದೆ ಇದು. ನಾನು ಅದಕ್ಕೆ ಇದು ಬೇರೆ ಪಾಟಿಗೆ ಹಾಕ್ತಾಯಿದ್ದೀನಿ. ಇದು ನೋಡಿ, ಇನ್ನೊಂದು ಕಾವಲು ಒಡೆದ್ಬಿಟ್ಟಿದೆ. ಇದು ನಾನು ತೊಗೊಂಡು ಬಂದಮೇಲೆ ಬಂದಿದೆ. ಒಂದು ಚಿಕ್ಕದೊಂದು ಇನ್ನೊಂದು ಕುಡಿ ಹೊಡೆದಿದೆ ಇದರಲ್ಲಿ. ನೋಡಿ, ಕೆಳಗಡೆ ಇದೆ. ಮಣ್ಣೆಲ್ಲ ಹೊರಟೋಗಿ ಆ ಕಡೆ ಈ ಕಡೆ ಎಲ್ಲ ಉಲ್ಡಾಡ್ತಾ ಇದೆ ಇದು ಗಿಡ. ನೋಡಿ, ಇನ್ನೊಂದು ಪಾಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಎಲ್ಲ ತರಕಾರಿದು ಹಣ್ಣಿಂದು ಎಲ್ಲ ಸಿಪ್ಪೆ ಹಾಕಿ ಮಣ್ಣು ಹಾಕಿ ಇದು ಇಟ್ಟಿದ್ದೆ. ಒಂದು ತಿಂಗಳಾಯಿತು ಇದು ಈಗಿಟ್ಟು. ಮೇಲ್ಗಡೆದೆಲ್ಲ ಹಾಗೆ ಇದೆ, ಅದೇನು ಕಾಂಪೋಸ್ಟ್ ಥರ ಆಗಿಲ್ಲ, ಮೇಲ್ಗಡೆದು ಹಾಗೆ ಇದೆ. ಅದೆಲ್ಲ ತೆಗೆದುಬಿಡ್ತೀನಿ, ಮಣ್ಣಲ್ಲಿ ಮಿಕ್ಸ್ ಮಾಡಿ ಹಾಕ್ತೀನಿ. ನಾನು ಇದಕ್ಕೇನು ವಿಶೇಷವಾಗಿ ಏನೂ ಬೆರೆಸೋದಿಲ್ಲ. ನನಗೆ ಪಾಟಿಂಗ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಈ ಪಾಟೊಳಗೆ ನಾನು ಹಣ್ಣು ತರಕಾರಿ ಸಿಪ್ಪೆಗಳು ಹಾಕಿ ಮಣ್ಣು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈಗ ಅದನ್ನೇ ಇನ್ನೊಂದು ಸಲ ಎಲ್ಲ ಹೊರಗೆ ತೆಗೆದು ಮಿಕ್ಸ್ ಮಾಡಿ ಪಾಟಿಂಗ್ ಮಾಡ್ತೀನಿ. ನೋಡಿ, ಮೇಲಷ್ಟೇ ಉಳ್ಕೊಂಡಿದೆ ಅದು ಸಿಪ್ಪೆ, ಒಳಗಡೆದೆಲ್ಲ ಕಾಂಪೋಸ್ಟ್ ಥರ ಆಗಿದೆ, ಮಣ್ಣಲ್ಲಿ ಬೆರ್ತೋಗಿದೆ. ಈ ಗಿಡ ಮನೆಯಲ್ಲಿದ್ದರೆ ಗಾಳಿ ಶುದ್ಧಿ ಮಾಡುತ್ತೆ, ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಇದು ವಾಸ್ತು ಗಿಡ ಕೂಡ ಹೌದು. ವಾಸ್ತು ವಿಚಾರಕ್ಕೆ ಬಂದರೆ ಇದನ್ನು ದಕ್ಷಿಣ, ಆಗ್ನೇಯ, ಪೂರ್ವ ದಿಕ್ಕುಗಳಲ್ಲಿ ಇಡ್ಬೋದು. ಬೆಡ್ರೂಮಲ್ಲಿ ಇಡ್ಬೋದು, ಹಾಲಲ್ಲಿ ಇಡ್ಬೋದು, ಹೊರಗಡೆ ಇಡ್ಬೋದು, ಒಳಗಡೆ ಇಡ್ಬೋದು. ಆಮೇಲೆ ಇದು ಇಂಥವ್ರು ಬೆಳೆಸ್ಬೇಕು, ಇಂಥವ್ರು ಬೆಳೆಸಬಾರ್ದು ಅಂತ ಏನಿಲ್ಲ, ಎಲ್ಲರೂ ಬೆಳೆಸ್ಬೋದು. ಇವಾಗ ನೋಡಿ, ಈ ತೆಂಗಿನ ನಾರು ಸ್ವಲ್ಪ ಇದೆಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಇದು ಉಂಡುಂಡೆ ಥರ ಇದೆ, ಇದೆಲ್ಲ ಗುಂಜು ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಒಂದು 5-6 ಕಲ್ಲು ಕೆಳಗಡೆ ಪಾಟಲ್ಲಿ ಹೋಲಿರುತ್ತಲ್ಲ, ಆ ಹೋಲುಗಳು ಇರೋ ಅಂಥ ಜಾಗಕ್ಕೆ ಆ ಕಲ್ಲುಗಳಿಟ್ಟು ಈ ನಾರನ್ನು ಇಡಬೇಕು. ಇದು ನೋಡಿ, ನಾನು ಮಣ್ಣು ಹಣ್ಣು ತರಕಾರಿ ಸಿಪ್ಪೆ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಅದೇ ಪಾಟಲ್ಲಿ ಹಾಕ್ತಾಯಿದ್ದೀನಿ. ಹೋಲ್ಸ್ ಇದೆ ನೋಡಿ, ಇದರಲ್ಲಿ ಈ ಥರ ಹೋಲ್ಸ್ ಇರಬೇಕು ಪಾಟ್ಗಳಲ್ಲಿ. ನೀರು ನಿಲ್ಲಬಾರ್ದು ಪಾಟ್ಗಳಲ್ಲಿ. ಅದೇ ಪರ್ಪಸ್ಸಿಗೆ ಕೆಳಗಡೆ ಒಂದು 4 ಕಲ್ಲು ಈ ತೆಂಗಿನಕಾಯಿ ನಾರು ಹಾಕಿದ್ರೆ ನೀರು ನಿಲ್ಲೋದಿಲ್ಲ, ಕ್ಲೀನಾಗಿ ಹೋಗುತ್ತೆ. ನೋಡಿ, ಇಷ್ಟು ಕಲ್ಲು ಹಾಕ್ತಾಯಿದ್ದೀನಿ ನಾನು ಕೆಳಗಡೆ. ಹೀಗೆ ಕಲ್ಲು ಹಾಕಿ ಈ ನಾರು ಇಟ್ಬಿಡ್ತೀನಿ ಅಲ್ಲಿಗೆ. ಗಿಡದಲ್ಲಿ ನೀರು ನಿಲ್ಲೋದಿಲ್ಲ, ಈ ಥರ ಇಟ್ಟರೆ ಕ್ಲೀನಾಗಿ ಹೊರಟೋಗಿಬಿಡುತ್ತೆ. ಈ ಥರ ಒಳಗಡೆ ಕಲ್ಲು, ಆ ನಾರು ಈ ಥರ ಇಟ್ಬಿಟ್ಟು
ಇದು ನೋಡಿ ನರ್ಸರಿಯಿಂದ ತಂದಿರೋ ಗೊಬ್ಬರ. ಇದಕ್ಕೇನು ಅವಶ್ಯಕತೆ ಇಲ್ಲ, ಬಟ್ ನಮ್ಮ ಮನೇಲಿ ಇದೆ, ಹಾಗಾಗಿ ಸ್ವಲ್ಪ ಹಾಕ್ತೀನಿ. ನಾನು ಇಟ್ಕೊಂಡಿರ್ತೀನಿ ಗಿಡಗಳಿಗೆ ಹಾಕೋದಕ್ಕೆ ಅಂತ. ನರ್ಸರಿಯಿಂದ ತೊಗೊಂಬಂದಿದ್ದೆ 1 kg ಪ್ಯಾಕೆಟು. ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಸ್ವಲ್ಪ ಒಂದು ಮುಷ್ಟಿಯಷ್ಟು ಹಾಕೋತೀನಿ. ನೀವೇನು ಇದು ಹಾಕ್ಬೇಕಂತ ಏನಿಲ್ಲ, ಬರೀ ಮಣ್ಣಲ್ಲಿಟ್ಟರು ಸಾಕು. ನೋಡಿ, ಇದು ನರ್ಸರಿ ಗೊಬ್ಬರ, ಇಷ್ಟು ಹಾಕೋತೀನಿ ಅಷ್ಟೇ. ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪಾಟಿಗೆ ತುಂಬ್ತೀನಿ ಇದನ್ನು. ಇಷ್ಟೇ, ಇದಕ್ಕೇನು ನಾನು ವಿಶೇಷವಾದ್ದೇನೂ ಮಿಕ್ಸ್ ಮಾಡಿಲ್ಲ. ಈ ಗಿಡದಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಆಮೇಲೆ ಇನ್ನೊಂದು ವಿಚಾರ, ಗಿಡ ಕಹಿ ಇರುತ್ತೆ. ಮನೇಲಿ ತೀರಾ ಚಿಕ್ಕ ಮಕ್ಕಳಿರೋಂಥ ಮನೇಲಿ ಮಕ್ಕಳು ಮುಟ್ಟದೇ ಇರೋ ಥರ ನೋಡ್ಕೊಳ್ಳಿ. ಬಾಯಲ್ಲಿ ಇಟ್ಕೊಂಡ್ಬಿಡ್ತಾರೆ ಅವರು. ಅಂಥ ಪುಟ್ಟ ಮಕ್ಕಳ ಕೈ ಸಿಗದೇ ಇರೋ ಥರ ಮೇಲ್ಗಡೆ ಎಲ್ಲಾದರೂ ಇಟ್ಬಿಡಿ. ನೋಡಿ, ಇದು ನಾನು ತೆಗೆದೆ, ಬೇರು ಕಿತ್ಕೊಳ್ತು. ಇದಕ್ಕೇನು ಬೇರೇನು ಬೇಕಿಲ್ಲ, ಒಂದು ಎಲೆ ಇಟ್ರೂ ಬೆಳ್ಕೊಳ್ಳುತ್ತೆ. ತುಂಬ ಸುಲಭವಾಗಿ ಬೆಳೆಯುತ್ತೆ ಈ ಗಿಡ. ಬೇರು ಕಿತ್ಕೊಂಡ್ರೂ ಪರವಾಗಿಲ್ಲ, ಮತ್ತೆ ಬೆಳೆಯುತ್ತೆ. ಇದು ಚೆನ್ನಾಗಿ ಬೆಳೆಯುತ್ತೆ. ನಾನು ಇದನ್ನು ಹೀಗೆ ಇಡ್ತೀನಿ. ತೊಗೊಂಡು ಬಂದಾಗ ಎಲ್ಲಿ ಒಂದು 2-3 ಎಲೆ ಇತ್ತು. ಇದು ನಾನು ತೊಗೊಂಡು ಬಂದಲೇ 2 ತಿಂಗಳಾಯ್ತಲ್ವ, ಸ್ವಲ್ಪ ಎಲ್ಲ ಬೆಳ್ಕೊಂಡಿದೆ, ಉದ್ದುದ್ದ ಆಗಿದೆ. ಸ್ವಲ್ಪ ಎಲೆಗಳು ಬಂದಿದ್ದಾವೆ ನಾನು ತೊಗೊಂಬಂದಮೇಲೆ. ನೋಡಿ, ಇದು ಕಿತ್ತೋಗಿದೆ ಬೇರು, ಆದರೂ ಬೆಳೆಯುತ್ತೆ. ತುಂಬ ಸುಲಭವಾಗಿ ಬೆಳೆಯುವಂಥ ಗಿಡ ಇದು. ನೋಡಿ, ಈಗ ಈ ಪಾಟಲ್ಲಿ ಇಡ್ತೀನಿ ನಾನು ಇದನ್ನು. ಕೈಯಲ್ಲಿ ಸ್ವಲ್ಪ ಮಣ್ಣೆಲ್ಲ ಹಿಂಗಿದು ಮಾಡಿಬಿಟ್ಟು ಇಟ್ಟು ಕ್ಲೀನಾಗಿ ಹದುಮಬೇಕು ಅಷ್ಟೆ. ಮಣ್ಣನ್ನು ಪ್ರೆಸ್ ಮಾಡಬೇಕು, ಮಣ್ಣು ಬಿಗಿ ಆಗಬೇಕಲ್ವ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಒತ್ತಬೇಕು. ಅದು ಎಲೆ ಬೇರೆ ಉದ್ದುದ್ದ ಇರುತ್ತಲ್ವ, ಟೈಟ್ ಆದರೆ ನಿಲ್ಲುತ್ತೆ. ಇದು ಬಿಸ್ನೆಸ್ ಮಾಡೋವಂಥವ್ರು ಅಂಗಡಿಗಳಲ್ಲಿ ಕೂಡ ಇಟ್ಕೋಬೋದು. ವಾಸ್ತು ಅಲ್ವ ಇದು ಗಿಡ, ಅಂಗಡಿಯಲ್ಲಿ ಕೂಡ ಇಟ್ಕೋಬೋದು. ಅಲ್ಲೂ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಒಳ್ಳೆ ಗಾಳಿ ಕೊಡುತ್ತೆ, ಒಳ್ಳೆ ಹೆಲ್ತ್ ಕೊಡುತ್ತೆ, ಸುಖ ಸಮೃದ್ಧಿ ಎಲ್ಲ ಕೊಡುತ್ತೆ. ಸಿಟಿಯಲ್ಲಿರುವಂಥವ್ರಿಗಂತೂ ಈ ಗಿಡ ತುಂಬ ಒಳ್ಳೆಯದಿದು. ನೋಡಿ, ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಮಣ್ಣೆಲ್ಲ ಒಣಗಿದೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ತೀನಿ, ಟೋಟಲಾಗೆಲ್ಲ ನೆನೆಯೋವರೆಗೂ. ಹೀಗೆ ಪ್ಲ್ಯಾಂಟೇಷನ್ ಮಾಡಿ ಆದಮೇಲೆ ಫಸ್ಟ್ ಟೈಮು ಕ್ಲೀನಾಗಿ ನೆನೆಯಂಗೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ಈ ಥರ ಬಿಟ್ಬಿಡಬೇಕು. 1 hour 2 hour ಬಿಟ್ಟರೆ ನೀಟಾಗೆಲ್ಲ ನೀರು ಹೊರಟೋಗುತ್ತೆ, ಎಲ್ಲ ಬಸ್ಬಿಡುತ್ತೆ. ಆಗ ಒಳಗಡೆ ಇಟ್ಕೋಬೋದು. ಫಸ್ಟ್ ಟೈಮು ಮಣ್ಣೆಲ್ಲ ಒಣ ಇತ್ತಲ್ವ, ಈ ಥರ ನೀಟಾಗಿ ನೀರು ಹಾಕಿ ಬಿಟ್ಟರೆ ನೆನ್ಕೊಳ್ಳುತ್ತೆ ಮಣ್ಣೆಲ್ಲ. ನೋಡಿ, ನಾನು ಈ ಬೆಳಿಗ್ಗೆವರೆಗೂ ಇಲ್ಲೇ ಬಿಟ್ಬಿಡ್ತೀನಿ. ನನ್ನ ಮೇಲೆ ಬಾಲ್ಕನಿಯಲ್ಲಿ ರೆಡಿ ಮಾಡಿದ್ದೀನಿ. ಹೀಗೆ ಬಿಟ್ಬಿಡ್ತೀನಿ, ಬೆಳಿಗ್ಗೆ ಒಳಗಡೆ ಇಟ್ಕೋತೀನಿ. ಚಿಕ್ಕ ಮಕ್ಕಳಿರೋ ಮನೇಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ, ಬಾಯಲ್ಲಿ ಇಟ್ಕೋಬಾರ್ದು ಮಕ್ಕಳು, ಕಹಿ ಇರುತ್ತೆ ಇದು ಗಿಡ. ನೈಟು ನಾವು ಡೋರೆಲ್ಲ ಕ್ಲೋಸ್ ಮಾಡಿದಾಗ ಹೊರಗಿನ ಗಾಳಿ ಬೆಳಕು ಏನೂ ಮನೆ ಒಳಗಡೆ ಇರೋದಿಲ್ಲ. ಅಂಥ ಟೈಮಲ್ಲಿ ಈ ಗಿಡ ನೈಟು ಮನೆ ಒಳಗಿದ್ದರೆ ಒಳ್ಳೆ ಗಾಳಿ, ಸುಖ, ಸಮೃದ್ಧಿ, ಆರೋಗ್ಯ ಎಲ್ಲ ನಿಮ್ಮದಾಗುತ್ತೆ. ಇದು ಮನೆ ಒಳಗಡೆ ಇದ್ದರೆ ಕಣ್ಣಿನ ದೃಷ್ಟಿ ಕೂಡ ಇಂಪ್ರೂವ್ ಆಗುತ್ತೆ, ಚರ್ಮ ರೋಗ ನಿವಾರಣೆ ಆಗುತ್ತೆ. ನೋಡಿ, 2 ಥರದ್ದು ಇಟ್ಕೊಂಡಿದ್ದೀನಿ ನಾನು. ಒಂದು ಈಗ ಪಾಟಿಂಗ್ ಮಾಡಿದ್ದು ಗ್ರೀನು, ಮುಂಚೆ ಇದ್ದಿದ್ದು ಅದು ಯೆಲ್ಲೋ ಕಲರ್ ಇತ್ತು. ಗಾಳಿಯಲ್ಲಿರುವ ನೆಗೆಟಿವಿಟಿ ಹೀರ್ಕೊಂಡು ಒಳ್ಳೆ ಗಾಳಿ ಕೊಡುತ್ತೆ.
ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನಾನು ಈ 2 ಪಾಟನ್ನು ಇಲ್ಲೇ ಹೊರಗಡೆ ಬಿಟ್ಬಿಡ್ತೀನಿ ಇವತ್ತು. ಈ ಸಾಯಂಕಾಲ ನಾನು ಇದು ಪಾಟಿಂಗ್ ಮಾಡಿದ್ದು. ಇವತ್ತು ನೈಟ್ ಇಲ್ಲೇ ಹೊರಗಡೆ ಬಿಟ್ಟು ಬಾಲ್ಕನಿಯಲ್ಲಿ ಬಿಟ್ಟಿದ್ದೀನಿ. ಬೆಳಿಗ್ಗೆ ಒಳಗಡೆ ತಗೋತೀನಿ. ಇದು ನೋಡಿ ಒಂದು ಎಲೆ ಮಾತ್ರ ಇಟ್ಟಿದ್ದೆ ನೋಡಿ, ಇದು ಹೇಗೆ ಯಾವ ಥರನೇ ಇದೆ ನೋಡಿ. ಒಂದು ಎಲೆ ಇಟ್ಟಿದ್ದೆ, ಇದು ಈ ಥರ ಬೆಳ್ಕೊಂಡಿದೆ. ಒಂದು ಎಲೆ ಇಟ್ಟರೂ ಕೂಡ ಬಂದುಬಿಡುತ್ತೆ ಇದು ನೋಡಿ. ಇದರಲ್ಲೂ ಒಂದು ಬಂದಿದೆ ನೋಡಿ, ನಾನು ಇದು ನರ್ಸರಿಯಿಂದ ತೊಗೊಂಬಂದಿದ್ದು ಹಾಗೇ ಇದೆ. ಒಂದು ಚಿಕ್ಕದೊಂದು ಇನ್ನೊಂದು ಹೊಸ ಅದು ಎಲೆ ಬರ್ತಾ ಇದೆ ಇದರಲ್ಲಿ. ತುಂಬ ಸುಲಭವಾಗಿ ಬೆಳೆಯುವಂಥದ್ದು. ವಾರಕ್ಕೆ 2 ಸಲ ಸ್ವಲ್ಪ ನೀರು ಹಾಕಿ, ಆಮೇಲೆ ಯಾವ ಕಾರಣಕ್ಕೂ ಪಾಟ್ಗಳಲ್ಲಿ ನೀರು ನಿಂತ್ಕೋಬಾರ್ದು, ಅಷ್ಟೊಂದು ನೀರು ಹಾಕಬಾರ್ದು. ಹಾಕಿದ ನೀರು ಕೆಳಗಡೆ ಹೊರಟೋಗಿಬಿಡಬೇಕು. ಯಾವುದೇ ಗಿಡಕ್ಕಾದರೂ ಅಷ್ಟೇ, ಗಿಡದಲ್ಲಿ ನೀರು ನಿಲ್ಲಬಾರ್ದು, ಗಿಡ ಕೊಳ್ತೋಗುತ್ತೆ. ನೋಡಿ ಇನ್ನೊಂದು ಮೊಳಕೆ ಬರ್ತಾ ಇದೆ ನೋಡಿ, ಇದು ಗೆಡ್ಡೆ ಇಲ್ಲಿ ನೋಡಿ. ಒಂದು ಎಲೆ ಇಟ್ಟಿದ್ದೆ ಇದಷ್ಟೇ, ಇಷ್ಟು ಬೆಳ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಂದು ಗಿಡ ಬರ್ತಾ ಇದೆ ಇದರಲ್ಲಿ. ನೋಡಿ ಇದು ಅರ್ಧ ಕಟ್ ಮಾಡಿರೋಂಥ ಎಲೆ ಇಟ್ಟಿದ್ದೆ, ಎಷ್ಟು ಉದ್ದ ಬೆಳ್ಕೊಂಡಿದೆ. ಆಲ್ರೆಡಿ 2 ದೊಡ್ಡ ಗಿಡಗಳಾಗಿ ಮತ್ತು ಈಗ 3ನೇದು ಬರ್ತಾ ಇದೆ. ತುಂಬ ಸುಲಭವಾಗಿ ಬೆಳೆಸ್ಬೋದಾದಂಥ ಗಿಡ ಇದು. ಎಂಥ ಜಾಗದಲ್ಲಿಟ್ಟರೂ ಬೆಳ್ಕೊಳ್ಳುತ್ತೆ. ನೆಲಕ್ಕೆ ಹಾಕಿದರೂ ಬೆಳೆಯುತ್ತೆ, ಪಾಟಲ್ಲಿಟ್ಟರೂ ಬೆಳೆಯುತ್ತೆ, ಬಿಸಿಲಲ್ಲಿಟ್ಟರೂ ಬೆಳೆಯುತ್ತೆ, ನೆರಳಲ್ಲಿಟ್ಟರೂ ಬೆಳೆಯುತ್ತೆ. ಎಲ್ಲ ಕಡೆನೂ ಇಡುವಂತಹ ಗಿಡ. ದಿಕ್ಕುಗಳ ವಿಚಾರಕ್ಕೆ ಬಂದರೆ ಪೂರ್ವ, ದಕ್ಷಿಣ, ಆಗ್ನೇಯದಲ್ಲಿ ಇಡಬೇಕು ವಾಸ್ತು ಪ್ರಕಾರ ಹೋದರೆ. ಥ್ಯಾಂಕ್ ಯು.